ಮೂಕನಾಗಬೇಕು ಜಗದುಳು ಜ್ವಾಕಾಗಿರಬೇಕು. ಜಗತ್ತಲ್ಲಿ ನಾವು ಜ್ವಾಕಿಯಾಗಿರ್ಬೇಕು, ಕೆಲವು ವಿಚಾರಗಳನ್ನ ಮಾತಾಡ್ದಂಗೆ ಇರಬೇಕು. ಆದರೆ ಕೆಲವೊಂದು ವಿಚಾರಗಳ ಬಗ್ಗೆ ಮಾತು ಆಡಲೇಬೇಕು. ನಾನಿವತ್ತು ತೋರ್ಸಕ್ಕೆ ಬಂದಿರೋದೇನೆಂದರೆ, ನಮ್ಮ ಬೆಂಗಳೂರಿನ ಈ ರಸ್ತೆಗಳು, ನಮ್ಮ ನೈರ್ಮಲ್ಯ, ಬೆಂಗಳೂರಿನ ಈ ರೀತಿಯ ಘಟನೆಗಳನ್ನ ನೋಡಿದಾಗ ಕೆಲವೊಂದ್ಸರಿ ನಾವು ಮಾತಾಡ್ಬೇಕು ಅನ್ಸುತ್ತೆ. ನಾವು ಮಾತಾಡಬೇಕು ಅಂದರೆ ಯಾರ ಬಗ್ಗೆ ಮಾತಾಡಬೇಕು? ಸರ್ಕಾರ ಸರಿ ಇಲ್ಲ, ಇಲ್ಲಿ ಅಧಿಕಾರಿಗಳು ಸರಿ ಇಲ್ಲ, ನಮ್ಮ MLA ನಮ್ಮ ಕಾರ್ಪೊರೇಟರ್ ಸರಿ ಇಲ್ಲ ಅಂತ ಮಾತಾಡೋದಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಇದೆಲ್ಲವನ್ನೂ ಮಾಡೋದಕ್ಕಿಂತ ಮುಂಚೆ ನಾವು ಸರಿ ಇದ್ದೀವ ಅಂತ ಯೋಚನೆ ಮಾಡಿದಾಗ ನನಗೆ ಇಲ್ಲಿ ಅದೇ ಯೋಚನೆ ಮಾಡುವಂಥ ಟೈಮಲ್ಲಿ ನನಗೆ ಅನಿಸಿದ್ದು, ಈ ಕಸ ಹಾಕಿರೋವಂಥದ್ದು ಇದನ್ನ ಅಧಿಕಾರಿಗಳು ತಂದು ಹಾಕಿದ್ರ? ಈ ಕಸವನ್ನ ಅಧಿಕಾರಿಗಳು ತಂದು ಹಾಕಿದ್ರ? ಸರ್ಕಾರ ರಸ್ತೆ ಮಾಡುತ್ತೆ, ನಾವು ಅದನ್ನು ಸರಿಯಾಗಿ ಬಳಸ್ಕೋಬೇಕು, ಉಳಿಸ್ಕೋಬೇಕು. ಆ ರಸ್ತೆಯಲ್ಲಿ ಆ ರೀತಿ ಕಸ ಹಾಕೋದು ಎಷ್ಟು ಒಳ್ಳೆಯದು. ಇದು ಮೇನ್ ರೋಡ್, ಇದು ಲಗ್ಗೆರೆ ಮತ್ತು ಚೌಡೇಶ್ವರಿ ನಗರ ಅಂತ ಬರುತ್ತೆ. ಆ ಮೇನ್ ರೋಡ್ ಇದು. ಆ ಮೇನ್ ರೋಡಲ್ಲಿ ಹೊಲಸು ಗಬ್ಬು ನಾರುತ್ತೆ. ಈಗ ಸ್ನೇಹಿತರೆ, ನನ್ನ ಪ್ರಶ್ನೆ ಒಂದೇ, ಈಗ ರಸ್ತೆ ಮಾಡದೇ ಇರೋ ಆ ಕಾರ್ಪೊರೇಟರು ಮತ್ತು MLAಗಳ ತಪ್ಪು ಇಲ್ಲ ಈ ನಮ್ಮ ರಸ್ತೆಯಲ್ಲಿ ನಮ್ಮ ರಸ್ತೆನ ನಾವು ನಮ್ಮ ವಿರೋಧ ಚರ್ಚೆ ಇಲ್ಲ. ನನ್ನ ಉದ್ದೇಶ ಇಷ್ಟೇ, ನಮ್ಮ ರಸ್ತೆಗಳನ್ನ, ನಮ್ಮ ನಗರವನ್ನ ನಾವು ಸ್ವಚ್ಛವಾಗಿಟ್ಕೊಳ್ಳೋಣ. ನಾವು ಸ್ವಚ್ಛವಾಗಿಟ್ಕೊಂಡು ನಂತರ ಬೇರೆಯವರಿಗೆ ವರದಿಗಳ ಪ್ರಕಾರ ಇನ್ನೇನು BBMP ಎಲೆಕ್ಷನ್ ಹತ್ರ ಬರ್ತಾ ಇದೆ. ನಿಮ್ಮ ನಗರಗಳನ್ನ ಸ್ವಚ್ಛವಾಗಿಟ್ಟು ಅವರನ್ನ ಮೊದಲು ಕೇಳಿ, ಇಷ್ಟು ಸ್ವಚ್ಛವಾಗಿರುವಂತಹ ನಗರಗಳಿಗೆ ದಾರಿ ಯಾಕಿಲ್ಲ, ಮತ್ತೊಂದು ಸೌಕರ್ಯಗಳು ಯಾಕಿಲ್ಲ, ಆ ಥರ ಕೇಳೋಣ. ಯಾಕಂದರೆ ನಮ್ಮದನ್ನು ನಾವೇ ನಮ್ಮ ಮನೆ ಮುಂದೆ ಕಸ ಚೆಲ್ಲಿ ನಾವು ಅವ್ರನ್ನ ಕೇಳೋದಕ್ಕೆ ನಮಗೆ ಯಾವ ಅರ್ಹತೆ ಕೂಡ ಇರೋದಿಲ್ಲ. ಹಾಗಾಗಿ ನಾವು ನಮ್ಮ ನಗರದಲ್ಲಿ ಕೆಲವೊಂದು ವಿಚಾರದಲ್ಲಿ ನಾವು ನೈರ್ಮಲೀಕರಣವನ್ನು ಕಾಪಾಡಿಕೊಂಡು ನಾವು ಪ್ರಶ್ನೆ ಮಾಡೋದಕ್ಕೆ ನಮಗೆ ಅಧಿಕಾರ ಇದೆ. ಇನ್ನೇನು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ, ನಾವು ಮೊದಲು ಸರಿಯಾಗಿದ್ದು ನಂತರ ಬೇರೆಯವರಿಗೆ ಪ್ರಶ್ನೆ ಮಾಡೋಣ ಅನ್ನೋದು ನನ್ನ ಅಭಿಪ್ರಾಯ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ.